ನೆಲಮಂಗಲದಲ್ಲಿ ಲೋಕಾರ್ಪಣೆಗೊಂಡ ಪುರಾತನ ಕಾಲದ ಪ್ರಸಿದ್ಧ ಶ್ರೀ ಉದ್ಭವ ಕಾಡುಮಲ್ಲೇಶ್ವರ ದೇವಸ್ಥಾನ. ಬೆಂಗಳೂರು ಹೊರವಲಯ ನೆಲಮಂಗಲ ತಾಲೂಕಿನ ಶ್ರೀನಿವಾಸಪುರ ಗ್ರಾಮ ಪಂಚಾಯಿತಿಯ ಜೋಗಿಪಾಳ್ಯದ ಬೈರಸಂದ್ರದಲ್ಲಿ ದಾನಿಗಳಾದ ಎಂಬಿಟಿ ರಾಮಕೃಷ್ಣಪ್ಪ ಸಹಕಾರದಿಂದ 1 ಕೋಟಿ ವೆಚ್ಚದಲ್ಲಿ ಉದ್ಭವ ಕಾಡುಮಲ್ಲೇಶ್ವರ ದೇವಸ್ಥಾನ ನಿರ್ಮಾಣಗೊಂಡಿದ್ದ ಉದ್ಭವ ಕಾಡುಮಲ್ಲೇಶ್ವರ ದೇವಸ್ಥಾನವನ್ನು ದಾನಿಗಳಾದ ಎಂಬಿಟಿ ರಾಮಕೃಷ್ಣಪ್ಪ ಮತ್ತು ಶಾಸಕರಾದ ಎನ್ ಶ್ರೀನಿವಾಸ್ ಉದ್ಘಾಟನೆ ಮಾಡಿದರು. ನಂತರ ಶಾಸಕರಾದ ಎನ್ ಶ್ರೀನಿವಾಸ್ ರವರಿಗೆ ಶ್ರೀನಿವಾಸಪುರ ಗ್ರಾಮ ಪಂಚಾಯಿತಿಯ ಮಾಜಿ ಸದಸ್ಯರಾದ ಶಿವಶಂಕರ್ ಮತ್ತು ಸ್ನೇಹಿತರು ಹಾರ ತುರಾಯಿ ಹಾಕಿ ಗೌರವಿಸಿದರು. ನಂತರ ಮಾಧ್ಯಮದ ಜೊತೆ ಮಾತನಾಡಿದ ಬಿಡಿಸಿಸಿ ಬ್ಯಾಂಕ್ ಮಾಜಿ ಅಧ್ಯಕ್ಷ ಎಂಬಿಟಿ ರಾಮಕೃಷ್ಣಪ್ಪ, ಪುರಾತನ ಕಾಲದ ದೇವಸ್ಥಾನವನ್ನು ಹೀಗೆ ಬಿಡಬಾರದು. ಎಲ್ಲರೂ ಸೇರಿಕೊಂಡು ಶ್ರೀ ಉದ್ಭವ ಕಾಡುಮಲ್ಲೇಶ್ವರ ದೇವಸ್ಥಾನವನ್ನು ನಿರ್ಮಾಣ ಮಾಡಬೇಕೆಂದು ತೀರ್ಮಾನ ಮಾಡಿ ಎಂದು ಉದ್ಘಾಟನೆ ಮಾಡಿದ್ದೇವೆ. ಈ ದೇವರ ಶಕ್ತಿ ತುಂಬ ಅಪಾರವಾದದ್ದು. ಮಳೆ ಬರದೇ ಇರೋ ಸಮಯದಲ್ಲಿ ಬಂದು ಪೂಜೆ ಮಾಡಿಸಿದರೆ ಮಳೆಯಾಗುತ್ತದೆ. ಈ ದೇವಸ್ಥಾನ ಕಾಡಿನಲ್ಲಿದೆ, ಗ್ರಾಮದಲ್ಲಿ ಇಲ್ಲ. 10ಕ್ಕೂ ಹೆಚ್ಚು ಗ್ರಾಮಗಳ ಆರಾಧ್ಯ ದೈವ ಕಾಡುಮಲ್ಲೇಶ್ವರ ದೇವಸ್ಥಾನವನ್ನು ಬಹಳಷ್ಟು ವಿಶೇಷವಾಗಿ ಕಟ್ಟಿದ್ದಾರೆ. ದೇವರ ಮೇಲೆ ನಂಬಿಕೆ ನಮ್ಮ ಬದುಕಿಗೆ ಸ್ಫೂರ್ತಿಯಾಗುತ್ತದೆ ಎಂದು ಹೇಳಿದರು. ನಂತರ ಮಾಧ್ಯಮದ ಜೊತೆ ಮಾತನಾಡಿದ ಶ್ರೀನಿವಾಸಪುರ ಗ್ರಾಮ ಪಂಚಾಯಿತಿ ಮಾಜಿ ಸದಸ್ಯರಾದ ಜೋಗಿಪಾಳ್ಯ ಶಿವಶಂಕರ್, ದೇವರ ವಿಚಾರದಲ್ಲಿ ಯಾವುದೇ ರಾಜಕೀಯ ವೈಷಮ್ಯ, ಕಿಡಿಗೇಡಿತನವನ್ನು ಮಾಡಬಾರದು. ಕಾಡುಮಲ್ಲೇಶ್ವರ ಬಹಳಷ್ಟು ಶಕ್ತಿ ದೇವರಾಗಿದೆ. ದೇವರ ಹಣವನ್ನು ದೇವರಿಗೆ ಅರ್ಪಣೆ ಮಾಡುವಂತಹ ಕೆಲಸವನ್ನು ರಾಮಕೃಷ್ಣಪ್ಪನವರು ಮಾಡುತ್ತಿರುವುದು ಸಂತೋಷದ ಸಂಗತಿ. ಈ ದೇವಸ್ಥಾನಕ್ಕೆ ಶಾಸಕ ಎನ್ ಶ್ರೀನಿವಾಸ್ ರವರ ಸಹಕಾರವು ತುಂಬಾ ಇದೆ. ಕಾಡುಮಲ್ಲೇಶ್ವರ ದೇವಸ್ಥಾನ ಲೋಕಾರ್ಪಣೆಗೆ ಜೋಗಿಪಾಳ್ಯದ ಯುವಕರ ತಂಡ ಬಹಳಷ್ಟು ಶ್ರಮಿಸಿದೆ. ಚೋಳರ ಶೈಲಿಯಲ್ಲಿ ದೇವಸ್ಥಾನ ನಿರ್ಮಾಣ ಮಾಡಲಾಗಿದ್ದು, ಮೂಲ ಉದ್ಭವ ಕಾಡುಮಲ್ಲೇಶ್ವರ ಸ್ವಾಮಿ ಲಿಂಗವನ್ನು ಹಾಗೂ ಬಸವಣ್ಣನ ಮೂರ್ತಿಯನ್ನು ಮರು ಪ್ರತಿಷ್ಠಾಪನೆ ಮಾಡಲಾಗಿದ್ದು, ಗೋಪುರಕ್ಕೆ ಕಳಸ ಪ್ರತಿಷ್ಠಾಪನೆ ಮಾಡಿ ಕುಂಭಾಭಿಷೇಕ ಮಾಡಲಾಗಿದೆ. ಸಮಸ್ತ ಭಕ್ತಾದಿಗಳು ಈ ದೇವಸ್ಥಾನವನ್ನು ಉಪಯೋಗಿಸಿಕೊಳ್ಳಬೇಕೆಂದು ಸಂತಸ ವ್ಯಕ್ತಪಡಿಸಿದರು. ಸದಸ್ಯರಾದಂತಹ BML ಶಾಂತಣ್ಣನವರು ದೇವಸ್ಥಾನ ಲೋಕಾರ್ಪಣೆ ಆಗಿದೆ. ತುಂಬಾ ಸಂತೋಷದ ದಿನ ಇವತ್ತು. ಕಾಡುಮಲ್ಲಪ್ಪ ಅಂತ ಹೇಳ್ಬಿಟ್ಟು ಇಲ್ಲಿ ಪುರಾತನವಾದ ಒಂದು ಇಷ್ಟು ಗುಜರಾಯಿ ದೇವಸ್ಥಾನ. ಇದು ದೇವಸ್ಥಾನದ ಒಂದು ಮಹಿಮೆ ಏನಂದ್ರೆ, ಇಲ್ಲಿ ಯಾರು ಬಂದ್ರು ಇನ್ನೊಂದ್ಸಲಿ ಬಂದು ಹೋಗೋಣ ಅಂತ ಒಂದು ಸೆಳೆತ ಇದೆ. ನಾವೆಲ್ಲ ಅಷ್ಟೊಂದು ಇದಿಲ್ದಿದ್ದಾಗ ಇಲ್ಲಿ ಬಂದು ಕೂತ್ಕೊಂಡಾಗ ಈ ಸ್ಥಳ ಒಳಗೆ ನನಗೆ ದೇವಸ್ಥಾನ ಕಟ್ಟಬೇಕು ಅಂತ ಪ್ರೇರೇಪಣೆ ಏನಾಯ್ತು ಅಂದ್ರೆ, ನನ್ನ ಸ್ನೇಹಿತರುಗಳು ತಹಸೀಲ್ದಾರ್ ರಿಟೈರ್ಡ್ ಇಲ್ಲೇ ಇದ್ದಾರೆ, ಶಿವರಾಜ್ ಅಂತ, ಅವರು ಅಷ್ಟೇ ಬಂದಿದ್ರು. ಇಲ್ಲಿ ನಮ್ ನವೀನ್ ಶಾಸ್ತ್ರಿಗಳೆಲ್ಲ ಇದು ಕಟ್ಟಬೇಕು ಸ್ವಾಮಿ, ನಿಮ್ ಮನೆಯಾಗ ಒಳ್ಳೇದಾಗ್ತದೆ, ನಿನ್ ಮಕ್ಳ ಮರಿಗೆ. ಇದು ತುಂಬಾ ಹಳೇದು. ಈ ಸುತ್ತಮುತ್ತ 10 ಹಳ್ಳಿಗೂ ಒಂದು ಎಡಕ್ ಜಾತ್ರೆ ಅಂತ ನಡೀತದೆ. ಅವತ್ತು ಮಳೆ ಬರ್ತದೆ. ನಿಜವಾದ ಒಂದು ಪ್ರಸಿದ್ಧವಾದ, ನೀನ್ ಎಷ್ಟೇ ಕಾರ್ಯ ಮಾಡಿದ್ದು ಸಾರ್ಥಕತೆ ಬರಲ್ಲ. ಇದು ಒಂದು ದೇವಸ್ಥಾನ ಕಟ್ಟರೆ ನಿಮ್ಗೆ ಇದಾಗ್ತದೆ ಅಂದ್ರು. ನನಗೂ ಏನೋ ಒಂದು ಪ್ರೇರೇಪಣೆ ಆಯ್ತು, ಭಗವಂತನ ಇದನ್ನೊಂದು ಹಳೆ ಈಶ್ವರ ದೇವಸ್ಥಾನ ಒಂದು ಅಭಿವೃದ್ಧಿ ಮಾಡ್ಬೇಕು ಅಂತ. ಇದರಿಂದ ನಮ್ಮ ನವೀನ್ ಶಾಸ್ತ್ರಿಗಳ ಸಮ್ಮುಖದೊಳಗೆ ಈ ಗ್ರಾಮಸ್ಥರ, ಅಕ್ಕಪಕ್ಕದ ಗ್ರಾಮಸ್ಥರು, ಹೊಸಪಾಳ್ಯ, ಜೋಗಿಪಾಳ್ಯ, ತೊರೆಪಾಳ್ಯ, ಬೈರಸಂದ್ರ, ಕೆಂಪಹಳ್ಳಿ, ಕಂಬದಕಲ್ಲು, ಎಡಗೆರೆ, ಮದಲಕೋಟೆ ಎಲ್ಲಾ ಗ್ರಾಮಸ್ಥರು ಸಹಕಾರದಿಂದ ಒಂದು ದೇವಸ್ಥಾನ ನೂತನವಾಗಿ ಚೆನ್ನಾಗಿ ಕಟ್ಟಬೇಕು ಅಂತ ಹೇಳಿ, ಒಂದು ದ್ರಾವಿಡ ಶೈಲಿ, ಹಿಂದೆ ಇದ್ರ ಶೈಲಿ ದ್ರಾವಿಡದ ಯಾವ್ದು ಚೋಳರ ಶೈಲಿ ಒಳಗೆ ಒಂದು ಇತ್ತು ದೇವಸ್ಥಾನ ಕಟ್ಟಬೇಕು ಅಂತ ಒಂದು ಮನಸ್ಸಾಯ್ತು. ಇದರಿಂದ ಇದು ಕಾಡುಮಲ್ಲೇಶ್ವರ ಅಂತ ಅಂದ್ರೆ, ಮಲ್ಲೇಶ್ವರಂ ಕಾಡುಮಲ್ಲೇಶ್ವರ ಎಲ್ಲ ಜನ ಕ್ಯೂ ನಿಂತಿರ್ತದೆ. ಇಲ್ಲಿ ಜನ ಬರ್ಲಿ, ಇಲ್ಲೂ ಬರ್ಲಿ. ಇದು ಒಂದು ನಮ್ಮ ಹಳ್ಳಿ ಪ್ರಸಿದ್ಧಿವಾದೆ. ಇದಾಗಲೇ ಬೆಂಗಳೂರು ನೆಲಮಂಗಲ ಬೆಳಕಂಬಂತು ಹತ್ರವಾಗದೆ. ಎಲ್ಲಿ ಗೂಗಲ್ ನೋಡಿದ್ರು ಇದು ಕಾಡುಮಲ್ಲೇಶ್ವರ ಹೊಸಪಾಳ್ಯ ರೋಡು ಕ್ಲಿಯರ್ ಆಗಿದೆ. ಆದ್ರಿಂದ ಒಂದು ಕಟ್ಟಿಸ್ಬೇಕು ಅಂತ ಜಗಣೆ ಮಠದ ಸ್ವಾಮಿಗಳು ಬಂದು ಕಿತ್ತಾಕ್ದಾಗ ಹೇಳಿರು, ಇದನ್ನ ಕಟ್ಟಾಕ್ಬೇಕಪ್ಪ, ಇದು ಸದ್ಯಕ್ಕೆ ನಡಿಲೇಬೇಕು ಅಂತ. ಇವತ್ತು ಬೆಳಗ್ಗೆ ಸಿದ್ಧಗಂಗಾ ಮಠದ ಹಿರಿಯ ಸ್ವಾಮಿಗಳಾದಂಥ ಶಿವಸಿದ್ರಿ ಸ್ವಾಮಿಗಳು ಬಂದಿದ್ರು, ಪಿಂಚಣಗಿ ಸ್ವಾಮಿ ಬರೋರಿದ್ದಾರೆ, ಕಾಂತರಾಜ್ ಬಂದಿದ್ರು, MLA ಬಂದಿದ್ರು. ಎಲ್ಲ ಸುತ್ತಮುತ್ತ ಗ್ರಾಮಸ್ಥರು ಎಲ್ಲಾ ಭಕ್ತಾದಿಗಳು ಬಂದು
ಇವತ್ತು ಒಂದು ಕಾರ್ಯಕ್ರಮನ ಒಂದು ವಿಜೃಂಭಣೆಯಾಗಿ ನೆರವೇರಿಸಿದೆ. ನನಗಂತೂ ಮಾತು ಸಂತೋಷವಾಗಿದೆ, ಮಾತು ಹೊರಡ್ತಾ ಇಲ್ಲ. ಯಾಕೆ ಅಂದ್ರೆ ಇಷ್ಟು ಚೆನ್ನಾಗಿ ಒಂದು ಈ ದೇವಸ್ಥಾನ, ಒಂದು ಕಾಡೊಳಗಿರೋ ದೇವಸ್ಥಾನ, ಗ್ರಾಮದೊಳಗಿಲ್ಲ ಏನಿಲ್ಲ, ಇದು ಕಾಡ್ಮಲ್ಲಪ್ಪ ಅಂತ ಹೇಳಿ ಕಾಡೊಳಗಿರೋದಕ್ಕೆ ಇಷ್ಟೊಂದು ಜನ, ಇಷ್ಟೊಂದು ಭಕ್ತರವರೇ ಅಂತ ಗೊತ್ತಿರಲಿಲ್ಲ. ಇನ್ನೂ ಚೆನ್ನಾಗಿ ಮುಂದೆ ಅಭಿವೃದ್ಧಿ ಆಗ್ತದೆ ಅಂತ ನಾನು ತಿಳ್ಕೊಂಡಿದ್ದೀನಿ. ನಿಜವಾಗೂ ಹೇಳ್ತೀನಿ, ಇದು ಒಳ್ಳೆ ಬಂದವರಿಗೆ, ನಮಗೂ ಇದರಿಂದ ಒಳ್ಳೇದಾಗಿದೆ, ಮುಂದೆ ಎಲ್ಲರಿಗೂ ಆಗ್ತದೆ ಅಂತ ನಾನು ಇವತ್ತಿನ ಇದ್ರೊಳಗೆ ಹೇಳಕ್ ಇಷ್ಟಪಡ್ತೀನಿ. ತಂದೆ ತಾಯಿಯ ನೆನಪಲ್ಲಿ ಒಂದು ಹೌದು, ನಮ್ಮ ತಂದೆ ತಾಯಿ ಇಲ್ಲಿ ಒಂದು ಮರ ಇತ್ತಂತೆ, ಜಾಲಿ ಮರ. ಆ ಟೈಮ್ನ ತಂದು ನಾನು ಹುಟ್ಟಿದಾಗ ಒಂದು ಮನೆ ಕಟ್ಟಿದ್ರಂತೆ. ಆ ದೇವರು ಸೆಳೆತ ಇಲ್ಲಿ ನನಗೆ ತಂದದೆ. ನಮ್ಮ ತಾಯಿ ತಂದೆ ಹೆಸರಿನೊಳಗೆ ಅವ್ರು ಮನೆ ಕಟ್ಟಿದ್. ನಮ್ಮ 9 ಜನ ಮಕ್ಕಳು ಸಾಕಿ ನಮ್ನ ಅಭಿವೃದ್ಧಿ ಮಾಡ್ಯವ್ರೆ. ಎಲ್ಲಿಂದ ಅಂದ್ರೆ ಇಲ್ಲಿ ಈ ಊರಿಗೆ ಜೋಗಿಪಳ್ಳೆ ಹೊಸಪಳ್ಳೆ ಒಂದು ಜಾಲಿ ಮರ ತಗೊಂಡು ನಮ್ಮ ಮನೆ ಕಟ್ಟಿದ್ ನಾನು ಹುಟ್ಟಿದಾಗ. ಆ ಸೆಳೆತ ತಗೊಂಬಂದು ನಮ್ಮ ತಾಯಿ ತಂದೆ ಹೆಸರಾಗ ಏನಾದ್ರು ಇದನ್ನ ಮಾಡ್ಬೇಕು ಅಂತ ಹೇಳಿ ನಾನು ಒಂದು, ನಂದೇನಿಲ್ಲ, ದೇವರು ಕೊಟ್ಟಿದ್ದು ದೇವರಿಗೆ ಅರ್ಪಿಸಿದ್ದು. ನಾವು ಏನು ಹಳ್ಳಿ ರೈತರ ಮಕ್ಕಳು, ನಾವೇನಂತ ಇವರೆಲ್ಲ ಒಂದು ಸಣ್ಣ ಕೈಗಾರಿಕೆ ಇಟ್ಟಿಗೆ ಫ್ಯಾಕ್ಟ್ರಿ ಇಟ್ಕೊಂಡಿದ್ದೆ. ಏನೋ ಇಲ್ಲಿ ಬಂದಾಗ ಸ್ಥಳ ಮಹಿಮೆ, ಇಲ್ಲಿ ಬಂದು ಬೆಳಗ್ಗೆ ಅಂದ್ರೆ ನಾನು ತಿಂಡಿ ತಿಂದು ಬಂದು ಆಲ್ಮರದಡೆ ಕೂತ್ಕೊಂತೀನಿ. ದೇವರು ಏನೋ ಒಂದು ನನಗೆ ಒಂದು ಪ್ರೇರೇಪಣೆ ಆಗಿದೆ, ಆರೋಗ್ಯನೂ ಕೊಟ್ಟದೆ. 75 ವರ್ಷ ತುಂಬಿದೆ, 72 ವರ್ಷ. ಈಗ ಇನ್ನೂ 80 ವರ್ಷಕ್ಕೆ ಆಗಲಿ, ಇನ್ನೂ ಇಲ್ಲಿ ಒಳ್ಳೆ ಕಾರ್ಯ ಮಾಡ್ಬೇಕು ಅಂತ ಮನ್ಸಾಗಿದೆ. ಇವತ್ತು ಇದನ್ನೆಲ್ಲ ನೋಡಿ ವಿಜೃಂಭಣೆಯಿಂದ ಇನ್ನೂ ಏನಾನ ಮಾಡೋಣ ಅನ್ನೋ ಒಂದು ಶಕ್ತಿ ಕೊಟ್ಟದೆ. MLA ರೋಡ್ ಎಲ್ಲ ಮಾಡ್ಕೊಡ್ತೀನಿ, ಇದು ಸಮುದಾಯ ಭವನಕ್ಕೆ 50 ಲಕ್ಷ ಕೊಡ್ತೀನಿ ಅಂತ ಹೇಳಿದ್ರಂತೆ. ನಾನು ಸ್ವಲ್ಪ ಗೋಪುರದ ಮೇಲಿದ್ದೆ, MLA ಕಾರಣಾಂತರ ಹೋಗಿರೋದ್ರಿಂದ ಸದ್ಯಕ್ಕೆ ಈ ದೇಶದ ಭಕ್ತರು ಚೆನ್ನಾಗಿದ್ದಾರೆ. ಇನ್ನು ಇವತ್ತು ಎಲ್ಲಾ ಸಂತೃಪ್ತಿ ಆಗದೆ. ಒಂದು ಪ್ರಸಾದ ವಿನಿಯೋಗನೂ ಇದೆ, ಚೆನ್ನಾಗಿ ನಡೆದಿದೆ. ಇವತ್ತಿನಿಂದ ಎಲ್ಲಾ ಸಹಕಾರ ನಿಮ್ಮ ಮಾಧ್ಯಮ ಮಿತ್ರರಿಂದ ಇದು ಪ್ರಚಾರವಾಗ್ಲಿ, ಇನ್ನ ಹೆಚ್ಚಿನ ಒಂದು ಪ್ರಚಾರ ಕೊಟ್ಟು ಈ ಮಾಧ್ಯಮ ಮಿತ್ರರು ಇದನ್ನ ಬೆಂಗಳೂರಿಂದ ಜನ ಹೊರಗಡೆ ಹೋಗೋದ್ರ ಬದಲು ಇಲ್ಲಿ ಒಂದು ಪುರಾತನ ಒಂದು ದೇವಸ್ಥಾನ ಅದೇ ಕಾಡ್ಮಲ್ಲ ಮಲ್ಲೇಶ್ವರ ಅಂತ ಹೇಳಿ ಉದ್ಭವ. ಇದೇನು ಯಾರು ಹಾಕಿದ್ದಲ್ಲ, ಏನಿಲ್ಲ. ಇದರಲ್ಲಿ ನೀರು ಹಾಕಿರೆ ಎಷ್ಟು ಟ್ರಾಕ್ಟರ್ ನೀರು ಇದ್ರು ಈಶ್ವರನ್ ಲಿಂಗ ಮಾಡಿದ್ದು ಒಂದು ನೀರು ನಿಲ್ಲಲ್ಲ. ಅದು ಎಲ್ಲಿ ಹೋಗ್ತದೆ ಅಂತ ಯಾರಿಗೂ ಗೊತ್ತಿಲ್ಲ. ಅಷ್ಟು ಶಕ್ತಿ ಇರೋ ಒಂದು ಪೀಠ. ಆ ಪೀಠಕ್ಕೆ ತಾವೆಲ್ಲ ಸಮಾಜದ ಜನಗಳು ಎಲ್ಲ ಒಂದು ದಿವಸ ಬಂದು ಈ ಸ್ವಾಮಿ ಕೃಪೆ ಪಾತ್ರ ಆಗ್ಬೇಕು ಅಂತ ತಮ್ಮನ್ನೆಲ್ಲ ಕೇಳ್ಕೊಂಡು ಕೇಳ್ಕೊಂತ ಇದ್ದೀವಿ. ಸಂತೋಷ ಆಗ್ತಿದೆ. ಇದಕ್ಕೆಲ್ಲ ಮೂಲ ಕಾರಣಕರ್ತರು ಅಂದ್ರೆ ನಮ್ಮ ಜೋಗಿಪಳ್ಳಿ ಗ್ರಾಮಸ್ಥರು ಮತ್ತು ಯುವಕರು ಮತ್ತು ನಮ್ಮ MBT ರಾಮಕೃಷ್ಣಪ್ಪನವರು. ಅವರಂತೂ ನಮ್ಮ ದೇವಸ್ಥಾನಕ್ಕೆ ತುಂಬಾನೇ ಸಹಾಯ ಮಾಡಿದ್ದಾರೆ. ಅವ್ರನ್ನ ನಾವು ತುಂಬಾನೇ ನೆನೆಸ್ಕೊಬೇಕು. ಆ ರೀತಿ ನಮ್ಗೆ ಒಳ್ಳೆ ಕಾರ್ಯಕ್ರಮ ಮಾಡ್ಕೊಟ್ಟಿದ್ದಾರೆ, ದೇವಸ್ಥಾನ ಚೆನ್ನಾಗಿ ಮಾಡ್ಕೊಟ್ಟಿದ್ದಾರೆ. ಸಹಕಾರ ಹೇಗಿತ್ತು ಸರ್? ತುಂಬಾ ಚೆನ್ನಾಗಿತ್ತು. ನಮ್ಗೆ ಅಕ್ಕಪಕ್ಕದ ಗ್ರಾಮಸ್ಥರುಗಳಾಗ್ಲಿ, ನಮ್ ಹೊರಗಡೆಯಿಂದ ಜನಗಳಾಗ್ಲಿ ತುಂಬಾ ಸಹಕಾರ ಕೊಟ್ಟಿದ್ದಾರೆ ಸರ್. ಭಕ್ತಾದಿಗಳಿಗೆ ಏನು ಇಷ್ಟಪಡ್ತೀರಾ ಸರ್? ಭಕ್ತಾದಿಗಳಿಗೆ ಇದೊಂದು ವಿಶಿಷ್ಟವಾದ ದೇವಸ್ಥಾನ. ಇಲ್ಲಿ ಒಂದು ವರ್ಷಕ್ಕೆ ಒಂದು ಇದು ಮಾಡ್ತೀವಿ ನಾವು, ಎರಡು ಜಾತ್ರೆ, ಮಳೆಗಾಗಿ 2 ಜಾತ್ರೆ ಅಂತ ಹೇಳ್ಬಿಟ್ಟು ಮಾಡ್ತೀವಿ. ಆ ಜಾತ್ರೆ ಮಾಡ್ಬಿಟ್ಟು ನಾವು ಇಲ್ಲಿಂದ ಮನೆಗೆ ಹೋಗೋಷ್ಟೊತ್ತಿಗೆ ಮಳೆ ಬರುತ್ತೆ. ಇದಂತೂ ಸತ್ಯವಾದ ದೇವರು, ಉದ್ಭವಲಿಂಗ. ಇದು ಒಳ್ಳೆ ಪುಣ್ಯವಾದ ಕ್ಷೇತ್ರ. ಇದು ತುಂಬಾ ಚೆನ್ನಾಗಿದೆ ಸರ್. ತುಂಬಾ ಶಾಸಕರು ಸಹ ಬಂದು ನಾವು ಇಲ್ಲೊಂದು ಸಮುದಾಯ ಮಾಡ್ಕೊಡ್ತೀವಿ ಅಂತ ಹೇಳಿದ್ದಾರೆ, ಮತ್ತು ನಮ್ಗೆ ರೋಡ್ ಎಲ್ಲ ಮಾಡ್ಕೊಡ್ತೀವಿ ಅಂತ ಹೇಳಿದ್ದಾರೆ. ಅವ್ರಿಗೂ ಸಹ ಕೃತಜ್ಞತೆಗಳು ನಮ್ಮ ಗ್ರಾಮದ ಪರವಾಗಿ ನಾವು ಹೇಳಕ್ ಇಷ್ಟಪಡ್ತೀವಿ ಸರ್. ಅಂತೂ ಯುವಕರು ನಮ್ಗಂತೂ ಪ್ರತಿ ಒಂದು ಇಂಥ ಕಾರ್ಯಕ್ರಮಗಳು ಮಾತ್ರ ನಮ್ಮ ಹುಡುಗರು ಮಾತ್ರ ತುಂಬಾ ಮುಂದಾಳತ್ವ ವಹಿಸ್ಕೊಂಡು ಎಲ್ಲ ಜಾಗರೂಕರಾಗಿ ನಿಷ್ಠಾವಂತವಾಗಿ ತುಂಬಾ ದೇವಸ್ಥಾನ ಕೆಲಸ ಮಾಡಿದ್ರೆ ತುಂಬಾ ಪ್ರೀತಿ ಪ್ರಿಯರಾಗಿ ತುಂಬಾ ಓಡಾಡಿ ಕೆಲಸ ಮಾಡ್ತಿದ್ದಾರೆ ಸರ್. ದೇವಸ್ಥಾನ ಏನು ಅಂದ್ರೆ ಸರ್, ನಮ್ಗೆ ಈ ವಿಶೇಷತೆ ಅಂದ್ರೆ 2 ಜಾತ್ರೆ ಅಂತ ಹೇಳ್ಬಿಟ್ಟು ಮಾಡ್ತೀವಿ. ಮಳೆ ಬರ್ದಿದ್ರೆ 2 ಜಾತ್ರೆ ಅಂತ ಹೇಳ್ಬಿಟ್ಟು ಮಾಡ್ತೀವಿ. ಅದು ಮಾಡ್ಬಿಟ್ಟು ನಾವು ಮನೆಗೆ ಹೋಗೋಷ್ಟೊತ್ತಿಗೆ ಮಳೆ ಬರುತ್ತೆ. ನಮ್ಗೆ ಮಳೆ ರೈತರುಗಳಿಗೆಲ್ಲ ತುಂಬಾ ಅನುಕೂಲವಾಗಿ ಮಳೆ ಬೆಳೆ ಆಗಿ ನೆಮ್ಮದಿಯಾಗಿ ಚೆನ್ನಾಗಿದ್ದಾರೆ ಸರ್. ಶಿವಶಂಕರ ಗ್ರಾಮ ಪಂಚಾಯತ್ ಸದಸ್ಯರು, ಜೋಗಿಪಳ್ಳಿ ಸರ್.